ದೀಪಾವಳಿಗೆ ಒಂದು ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಬಂಗಾರ ಅತಿ ಹೆಚ್ಚು ಕುಸಿತ ಕಂಡಿದೆ ನಿನ್ನೆ ಮತ್ತು ಇವತ್ತು. ಬಂಗಾರ ಒಂದೇನ ಹೆಚ್ಚು ಕುಸಿತ ಇಲ್ಲ, ಬೆಳ್ಳಿನೂ ಸಹ ಹೆಚ್ಚಿಗೆ ಕುಸಿತ ಕಂಡಿದೆ. ಕಂಪೇರ್ಡ್ ಎಲ್ಲ ಪ್ರೀಶಿಯಸ್ ಮೆಟಲ್ನು ಫಾಲ್ ಆಗ್ತಾನೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ 2020ರಿಂದ ಇಲ್ಲಿ ತನಕ ನೋಡಿದ್ರೆ ಅತಿ ಹೆಚ್ಚು ಫಾಲ್ ಆಗಿರೋದಂದ್ರೆ ನಿನ್ನೆ ಮತ್ತು ಇವತ್ತು. ಇದಕ್ಕೆಲ್ಲ ಏನ್ ರೀಸನ್ ಆಗಿರ್ಬೋದು? ಅದೇ ತರ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,300 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇದಕ್ಕೂ ಏನ್ ರೀಸನ್ ಆಗಿರ್ಬೋದು? ಸೊ ಗೋಲ್ಡ್ಗೂ ನಿಫ್ಟಿಗೂ ಏನಾದರೂ ರಿಲೇಷನ್ ಇದೆಯಾ ಅಂತ ನೋಡೋದಾದ್ರೆ, ಇದಕ್ಕಿಂತ ಮುಂಚಿತವಾಗಿ ದೀಪಾವಳಿ ಗಿಫ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಮಧ್ಯೆ ಒಂದು ಮಾತುಕತೆ ನಡೀತಿದೆ. ಆ ಮಾತುಕತೆಯಿಂದಲೇ ಬಂಗಾರ ಕಡಿಮೆ ಆಗ್ತಾ ಇದೆ, ಪ್ರೀಶಿಯಸ್ ಮೆಟಲ್ ಕಡಿಮೆ ಆಗ್ತದೆ, ನಿಫ್ಟಿ ಜಂಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಮಾತಾಡ್ಕೊಂಡಂಗೆ ಚಿನ್ನ ಏನಾಗಿತ್ತು? ಚಿನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ರು ಒಂದು ದೊಡ್ಡ ಫಾಲ್ ಅನ್ನು ಕಂಡಿದೆ ಅಂತ ಹೇಳ್ಬಿಟ್ಟು ಆ ಫಾಲ್ಗೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಕೌಂಟರ್ ಅಟ್ಯಾಕ್ ಮಾಡಿಬಿಟ್ಟು ಆದ್ರೆ ಹೈ ಬ್ರೇಕ್ ಆಗಿಲ್ಲ, ಹೈಯಿಂದ ಫಾಲ್ ಆಗ್ತಾನೆ ಬಂದಿದೆ. ಆದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ $4,380 ಪರ್ ಅನ್ಸ್ ಇದ್ದಿದ್ದು ಈಗ 4,000 ಅನ್ಸ್ ಬಂದಿದೆ. ಸೊ ಆಲ್ಮೋಸ್ಟ್ 10% ಚಿನ್ನ ಬಿದ್ದಿದೆ. ಅದೇ ತರ ಬೆಳ್ಳಿ ನೋಡೋದಾದ್ರೆ ಆಲ್ಮೋಸ್ಟ್ 15% ಬಿದ್ದಿದೆ. ಪ್ರೀಶಿಯಸ್ ಮೆಟಲ್ ಎಲ್ಲಾನು ಅಷ್ಟೇ ಬೀಳ್ತಾನೆ ಇದೆ. ಇದಕ್ಕೆಲ್ಲ ಏನ್ ರೀಸನ್ ಆಗಿರ್ಬೋದು? ಗೋಲ್ಡ್ ಅಂಡ್ ಸಿಲ್ವರ್ ಫರ್ದರ್ ಫಾಲ್ ಆಗುತ್ತಾ? ಫರ್ದರ್ ಫಾಲ್ ಎಲ್ಲಿವರೆಗೂ ಆಗ್ಬೋದು, ಇಲ್ಲಾಂದ್ರೆ ಯಾವಾಗ ನಾವು ಬೈ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ದೀಪಾವಳಿ ಶುಭಾಶಯ ಹೇಳ್ತಾ ನರೇಂದ್ರ ಮೋದಿ ಅವರಿಗೆ ಒಂದು ಟ್ರೇಡ್ ಕಾನ್ವರ್ಸೇಷನ್ ನಡೆದಿದೆ. ಅದರಲ್ಲೂ ಮೇನ್ ಫೋಕಸ್ ಮಾಡಿರೋದಂದ್ರೆ ಲಾರ್ಜ್ ಟ್ರೇಡ್ ಡೀಲ್ಸ್ ಅಂದ್ರೆ ಎನರ್ಜಿ ಸೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಯಾವುದೇ ಒಂದು ಯುದ್ಧ ಅಂದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾ ಬಗ್ಗೆ ಯಾವುದೇ ಒಂದು ಯುದ್ಧ ನಡಿಬಾರ್ದು, ಶಾಂತಿಯುತವಾಗಿ ಇರಬೇಕು ಅಂತ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಸೊ ಈಗ ಆ ಮಾತು ಯಾಕೆ ಬಂತು ಅಂದ್ರೆ, ನಾವು ಎಲ್ಲಿ ಆಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೀವೋ ಅದು ದೊಡ್ಡದಾಗಿ ಬೆಳೆಯುತ್ತೋ ಅನ್ನೋ ಒಂದು ರೀಸನ್ ಅಲ್ಲಿ ಬರ್ಬಾರಂತ ಕಾಣುತ್ತೆ. ಅದೆಲ್ಲ ಒಂದು ಪಕ್ಕಕ್ಕೆ ಇಟ್ಟರೆ ಗೋಲ್ಡ್ ಬಗ್ಗೆನೇ ಹೇಳ್ಬೇಕಾದ್ರೆ ನಾವು ಮೊದಲಿಂದ ಮಾತಾಡ್ಕೊಂತಿದ್ವಿ, ಯಾವಾಗ ಮಾರ್ಕೆಟ್ ರ್ಯಾಲಿ ಕೊಡಕ್ ಸ್ಟಾರ್ಟ್ ಆಗುತ್ತೆ ಆಗ ಗೋಲ್ಡ್ ಸಸ್ಟೈನ್ ಆಗೋ ಸಾಧ್ಯತೆ ಇದೆ ಅಂತ ಮಾತಾಡ್ಕೊಂತಿದ್ವಿ. ಆದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಒಂದು ಬಿಗ್ ಫಾಲ್ ಇತ್ತು, ಆ ಫಾಲ್ ಮೇಲೆ ಹೋದ್ರೆ ಮಾತ್ರ ಬೈಯಿಂಗ್ ಝೋನ್ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಹೇಳ್ತಿದ್ವಿ. ಆದ್ರೆ ಆ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ನು ಅಲ್ಲಿಂದ ಬಿಗ್ ಫಾಲ್ಸ್ ಅಂತ ನೋಡ್ತಾ ಇದೀವಿ. ಆದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ 10% ಇನ್ ಗೋಲ್ಡ್ ಆದ್ರೆ ಆಲ್ಮೋಸ್ಟ್ 15 to 18% ಇನ್ ಸಿಲ್ವರ್. ಅದೇ ತರ ಎಲ್ಲಾ ಪ್ರೀಶಿಯಸ್ ಮೆಟಲ್ ಅನ್ನು ನೋಡೋದಾದ್ರೆ 10% ವರೆಗೂ ಫಾಲ್ ಆಗಿದೆ. ಸೊ ಇಷ್ಟೆಲ್ಲ ಫಾಲ್ ಆಗೋದಕ್ಕೆ ರೀಸನ್ ಏನಾಗಿರ್ಬೋದು ಅಂತ ನೋಡೋದಾದ್ರೆ, ಈಗ ಸೆಂಟ್ರಲ್ ಬ್ಯಾಂಕ್. ಸೊ ಸೆಂಟ್ರಲ್ ಬ್ಯಾಂಕ್ ನಿಂದ ಯಾವುದೇ ಒಂದು ಕ್ಲಾರಿಟಿ ಅಂತೂ ಬಂದಿಲ್ಲ. ಜಸ್ಟ್ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಏನು, ಮೋದಿ ಅವರು ಗುಡ್ ಫ್ರೆಂಡ್, ಮತ್ತೆ ಮೋದಿ ನಮ್ಮ ಜೊತೆ ಒಳ್ಳೆ ಮಾತುಕತೆ ನಡೆದಿದೆ, ಒಳ್ಳೆ ಟ್ರೇಡ್ ಡೀಲ್ಸ್ ನಡೀತಿದ್ದಾವೆ ಅನ್ನೋದ್ರ ಜೊತೆಗೆ ರಷ್ಯನ್ ಆಯಿಲ್ ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀವಿ ಮತ್ತು ನಿಲ್ಲಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅದಕ್ಕೆ ನಮ್ಮ ಒಂದು ಪ್ರತಿ ಉತ್ತರ ಏನಾಗಿದೆ ಅಂದ್ರೆ, ಎಸ್ ಅದನ್ನ ಕಡಿಮೆ ಮಾಡ್ಕೊಂತೀವಿ. ಆದ್ರೆ ಇವಾಗ ಏನು 34% ನಾವು ಇಂಪೋರ್ಟ್ ಮಾಡ್ಕೊಂತಿದೀವೋ ಅಷ್ಟಲ್ಲದೆ ಕಡಿಮೆ ಅಂತೂ ಮಾಡ್ಕೊಂತೀವಿ. ಎಷ್ಟು ಅಂತ ಒಂದು ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ. ಆದ್ರೆ US ಇಂದ ನಾವು 10% ಆಫ್ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತೀವಿ ಅಂತ ಒಂದು ಪ್ರಾಮಿಸ್ ಮಾಡಿದ್ದಾರೆ ಅಂತಾನು ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ರಷ್ಯಾ ಆಲ್ರೆಡಿ ನಾವು ರಷ್ಯಾ ಜೊತೆ ಕ್ರೂಡ್ ಆಯಿಲ್ ಬಗ್ಗೆ ಒಂದು ಅಗ್ರಿಮೆಂಟ್ ಆಗಿದೆ. ಸೊ ಆ ಅಗ್ರಿಮೆಂಟ್ ಯಾವ ತರ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಮತ್ತು ರಷ್ಯಾದ ಪುಟಿನ್ ಬೇರೆ ಯಾವ ತರ ಇದಕ್ಕೆ ರಿಯಾಕ್ಷನ್ ಮಾಡ್ತಾರೆ. ಪ್ರೀವಿಯಸ್ ಹೇಳಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ಏನಾದ್ರೂ ನಮ್ಮ ಜೊತೆ ಇಂಡಿಯಾದವರು ಆಯಿಲ್ ಪರ್ಚೇಸ್ ಮಾಡೋದು ಕಡಿಮೆ ಮಾಡಿದ್ರೆ ಅವ್ರಿಗೆ ನಷ್ಟ ಅಂತ ಹೇಳಿದ್ರೆ. ಆದ್ರೆ ಇಲ್ಲಿ ಯಾವ ತರ ನಾವು ಪುಟಿನ್ ಕನ್ವಿನ್ಸ್ ಮಾಡ್ಬೋದು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬರ್ಬೇಕಾಗುತ್ತೆ. ಸೊ ನಾವು ಯಾವ ತರ ಕನ್ವಿನ್ಸ್ ಮಾಡಿದ್ರೆ ಪುಟಿನ್ ಅವರು ಅಗ್ರಿ ಆಗ್ತಾರೆ ಅನ್ನೋದು. ಇನ್ನು ಚೀಫ್ ಎಕನಾಮಿಕ್ ಅಡ್ವೈಸರ್ ಹೇಳ್ತಾರೆ ಅನಂತ್ ನಾಗೇಶ್ವರ್ ರಾವ್ ಅವರು, ಇವರು ನೆಕ್ಸ್ಟ್ ಅನ್ನೋದು 2 months ಅಲ್ಲಿ ನಾವು ಎಲ್ಲಾ ಟ್ರೇಡ್ ಡೀಲ್ ನ ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಒಂದು ಫೈನಲೈಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಈಗ ಅವ್ರು ಹೇಳ್ತಾ ಇರೋದು, ನಮ್ಮ ಮೇಲೆ ಟ್ಯಾರಿಫ್ ಇರುವಂತದ್ದು ಮೇನ್ ಇದೆ. ಟ್ಯಾರಿಫ್ ಇರುವಂತದ್ದು 25+25 ಓವರ್ ಆಲ್ 50% ಇದೆ. ಆ 50% ಅಲ್ಲಿ 25% ಅಡಿಷನಲ್ ಟ್ಯಾರಿಫ್ ನ ತೆಗೆದು ಬಿಡ್ತಾರೆ. ಅದ್ರ ಜೊತೆಗೆ ಇರೋ 25% ಟ್ಯಾರಿಫ್ ಏನ್ ಮಾಡ್ತಾರೆ, 15 to 16% ತರ್ತಾರೆ ಅನ್ನೋ ಒಂದು ಏನಿದೆ ನ್ಯೂಸ್ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ. ಅದು ಇಂಪ್ಲಿಮೆಂಟ್ ಆದ್ರೆ ಇಂಡಿಯಾಗೆ ಸೂಪರ್ ಪಾಸಿಟಿವ್ ಆಗುತ್ತೆ. ಏನಾಗುತ್ತೆ, ಸೂಪರ್ ಪಾಸಿಟಿವ್ ಆಗುತ್ತೆ. ಇದರಿಂದಾನೇ ಗೋಲ್ಡ್ ಏನಾದ್ರೂ ಫಾಲ್ ಆಗ್ತಾ ಇದೆಯಾ? ಸೊ ಅದಂತೂ ಇನ್ನೂ ಕ್ಲಾರಿಟಿ ಇಲ್ಲ. ಅದ್ರ ಜೊತೆಗೆ ಗೋಲ್ಡ್ ಪ್ರಾಫಿಟ್ ಬುಕಿಂಗು ಆಗ್ತಾ ಇರ್ಬೋದು. ಯಾಕಂದ್ರೆ ರೀಸೆಂಟ್ ರ್ಯಾಲಿ ನೋಡಿದ್ರೆ 3,300 ಅನ್ಸ್ ಅದು ಕ್ರಾಸ್ ಆಗಿದ ತಕ್ಷಣನೇ ಅದು ಆಲ್ಮೋಸ್ಟ್ $1,100 ಪರ್ ಅನ್ಸ್ಗೆ ರ್ಯಾಲಿ ಕೊಟ್ಟಿದೆ. ಸೊ ಅದರಿಂದನೂ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಇನ್ವೆಸ್ಟರು ಅಲ್ಲಿಂದನೂ
ಗೋಲ್ಡ್ ಬೀಳೋ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇನ್ನು ಗೋಲ್ಡ್ ಪರ್ಟಿಕ್ಯುಲರ್ ರ್ಯಾಲಿ, ಸೊ ಸೆಂಟ್ರಲ್ ಬ್ಯಾಂಕ್ ಅವರು ಬೈಯಿಂಗ್ ಅಂತೂ ನಿಲ್ಸಿದೀವಿ ಅಂತ ಎಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇಂಡಿಯಾ ಆಗಲಿ, ಚೈನಾ ಆಗಲಿ, ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಆಗಲಿ ಯಾವುದೂ ಒಂದು ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ. ಸೊ ಆ ಕ್ಲಾರಿಟಿ ಇಲ್ಲದೆ ನಾವು ಏನು ಡಿಸಿಷನ್ಗೆ ಬರೋಕ್ಕಾಗಲ್ಲ. ಗೋಲ್ಡ್ ಫಾಲ್ ಆಗ್ತಾ ಇದೆ, ನಾವು ಬೈ ಮಾಡ್ತೀವಿ, ಇಲ್ಲ, ನೋ, ಇಟ್ಸ್ ನಾಟ್ ಅನ್ ಗುಡ್ ಐಡಿಯಾ. ಇದಕ್ಕೆ ನಮ್ಮ ಒಂದು ಸಜೆಷನ್ಸ್ ಅಂತೂ ಏನೂ ಇರಲ್ಲ. ಸೊ ಗೋಲ್ಡ್ ನಾವು ಬೈ ಮಾಡಬೇಕಾದ್ರೆ ಯಾವಾಗ ಹೈ ಬ್ರೇಕ್ ಆಗಿ 1% ಮೇಲೆ ಬ್ರೇಕ್ ಆಗುತ್ತೋ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಅಲ್ಲಿ ಬೈ ಮಾಡ್ಬೋದು. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,300 ಅಲ್ಲಿ ಏನ್ ಟ್ರೇಡ್ ಆಗ್ತಾ ಇದೆಯೋ ಅದು ಆಲ್ಮೋಸ್ಟ್ ಆಲ್ ಟೈಮ್ ಐಗೆ ಹೋಗೋ ಸಾಧ್ಯತೆ ಇದೆ. ಬೇಸ್ಡ್ ಆನ್ ಈ ಸ್ಟೇಟ್ಮೆಂಟ್, ಯಾಕಂದ್ರೆ ಸೂಪರ್ ಪಾಸಿಟಿವ್, ಇದು ದೀಪಾವಳಿ ಗಿಫ್ಟೇ ಅಲ್ವಾ, ಸೂಪರ್ ಪಾಸಿಟಿವ್. ಟ್ರಂಪ್, ನಾವು ಪ್ರತಿ ವಿಡಿಯೋದಲ್ಲೂ ಮಾತಾಡ್ತಾ ಇದೀವಿ, ಒಂದು ರೆಸಿಸ್ಟೆನ್ಸ್ ಬಂದಿದ ತಕ್ಷಣ ಟ್ರಂಪ್ ಬಾಂಬ್ ಆಗ್ತಾರೆ, ಅಲ್ಲಿಂದ ಬಿದ್ದೋಗುತ್ತೆ ಅಂತ. ಈ ಸಲ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು, ದೀಪಾವಳಿಗೆ ಒಂದು ಗಿಫ್ಟ್ ಬಂತು ಫ್ರಮ್ ಟ್ರಂಪ್ ಇಂದ, ಅದರಿಂದ ಹೈಯರ್ ಐಗೆ ಅದು ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಆಗಿದ್ದಕ್ಕೆ ಮೇನ್ ರೀಸನ್ ಏನು? ರೀಸನ್ ಬಂದ್ಬಿಟ್ಟು ಯಾವಾಗ ಏಪ್ರಿಲ್ 1 ಇಂದ ಅನ್ಸರ್ಟನಿಟಿ ಸ್ಟೇಟ್ಮೆಂಟ್ ಫ್ರಮ್ ಟ್ರಂಪ್ ಇಂದ ಯಾವಾಗ ಬರ್ತಾ ಇದಾವೋ ಹಾಗೆಲ್ಲಾನು ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ರ್ಯಾಲಿ ಆಗ್ತಾನೆ ಹೋಗ್ತು. ಅದ್ರ ಜೊತೆಗೆ ವಾರ್ ಸಿಚುಯೇಷನ್ ಬಂದಾಗನು ರ್ಯಾಲಿ ಕೊಡ್ತಾನೆ ಹೋಗ್ತು. ಸೊ ಈಗ ಶಾರ್ಟ್ ಟರ್ಮ್ ಅಲ್ಲಿ ಹೇಳ್ಬೇಕಾದ್ರೆ ಯಾವುದೇ ಒಂದು ಕ್ಲಾರಿಟಿ ಅಂತೂ ಇಲ್ಲ. ನಾವೇನಾದ್ರೂ ಮದುವೆ ಅಥವಾ ಕಾರ್ಯಕ್ರಮಗಳಿಗೆ ಏನಕ್ಕಾದ್ರೂ ಬೈ ಮಾಡ್ಬೇಕು ಅನ್ಕೊಂಡ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸೊ ಡಿಪ್ ಅನ್ನು ಬೈ ಮಾಡೋದೇ ಒಳ್ಳೇದಂತ ಹೇಳ್ತಿರ್ತೀವಿ. ಇನ್ನ ಇದೇ ತರ ಫಾಲ್ ಆಗುತ್ತಾ ಇಲ್ಲ ರ್ಯಾಲಿ ಕೊಡುತ್ತಾ ಅದ್ರ ಬಗ್ಗೆ ಸೆಂಟ್ರಲ್ ಬ್ಯಾಂಕ್ ಇಂದ ಯಾವುದೇ ಒಂದು ಡೇಟಾ ಅಂತೂ ರಿಲೀಸ್ ಆಗಿಲ್ಲ. ಆ ತರ ರಿಲೀಸ್ ಆದ್ರೆ ನಾವು ನಿಮ್ ಮುಂದೆ ವಿಡಿಯೋದಲ್ಲಿ ಇಲ್ವಾ ಇಮಿಡಿಯೇಟ್ ಇನ್ಫಾರ್ಮೇಶನ್ ಅಂತೂ ಕೊಡಕ್ಕೆ ರೆಡಿ ಇದೀವಿ. ಸೊ ಇನ್ನು ನಿಫ್ಟಿ ಬಗ್ಗೆ ಹೇಳೋದಾದ್ರೆ, ಇನ್ನು ಗೋಲ್ಡ್ ಬೈ ಅಂಡ್ ಸೆಲ್ ಆಗೋದು ನಿಮ್ಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಇಂದ ಹೊರತು ಅದಕ್ಕೆ ಯಾವುದೇ ಒಂದು ಫೇರ್ ವ್ಯಾಲ್ಯೂ ಅಂತೂ ಇರಲ್ಲ. ಸೊ ಯಾವ ಒಂದು ಸ್ಟಾಕ್ ತಗೊಂಡಾಗ ಸ್ಟಾಕ್ ಒಂದು ಫೇರ್ ವ್ಯಾಲ್ಯೂ ಇರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಮಾಡಿದಾಗ ಆ ಸ್ಟಾಕ್ ಅಪ್ ಅಂಡ್ ಡೌನ್ ಹೋಗುತ್ತೆ. ಆದ್ರೆ ಗೋಲ್ಡ್ಗೆ ಈ ತರ ಪ್ರಾಫಿಟ್ ಅಂಡ್ ಲಾಸ್ ಅಂತ ಯಾವುದೋ ಒಂದು ಸ್ಟೇಟ್ಮೆಂಟ್ ಬರಲ್ಲ, ಅದಕ್ಕೊಂದು ಫೇರ್ ವ್ಯಾಲ್ಯೂ ಅಂತಾರಲ್ಲ. ಆದ್ರೆ ಅದಕ್ಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿರುತ್ತೋ ಅದ್ರ ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇನ್ನು ನಿಫ್ಟಿ ಅಂತ ಬಂದಾಗ ನಿಫ್ಟಿ ಕಂಪೇರ್ ಮಾಡಿದ್ರೆ ಗೋಲ್ಡ್ ಎಲ್ಲರಿಗೂ ಗೊತ್ತು ರೀಸೆಂಟ್ ಇಯರ್ಸ್ ಅಲ್ಲಿ ಒಳ್ಳೆ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ. ಆದ್ರೆ ನಿಫ್ಟಿ ಅಂಡರ್ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಮತ್ತು ಸ್ಟಾಕ್ ಗಳೆಲ್ಲ ನೋಡಿದ್ರೆ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ನಾವು ನಿಫ್ಟಿ ಅಂಡ್ ಗೋಲ್ಡ್ ರೇಷಿಯೋ ಚೆಕ್ ಮಾಡಿದಾಗ, ಅದ್ರ ಪ್ರೊಪೋರ್ಷನೇಟ್ ಆಗಿ ಚೆಕ್ ಮಾಡಿದಾಗ ನಮ್ಗೆ ಬೆಸ್ಟ್ ಸಜೆಷನ್ ಅಂದ್ರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್. ಅದು ಯಾಕಂದ್ರೆ ಇವು ಅಂಡರ್ ಪರ್ಫಾರ್ಮೆನ್ಸ್ ಅಲ್ಲಿ ಇದಾವೆ. ಈಗ ಈ ತರ ಇನ್ಫಾರ್ಮೇಶನ್ ಅಂದ್ರೆ ಈ ತರ ನಮ್ಗೆ ಸ್ಟೇಟ್ಮೆಂಟ್ ಬರ್ತಾ ಇರೋದ್ರಿಂದ ಟ್ರಂಪ್ ಕಡೆ ಇದು ಸೂಪರ್ ಪಾಸಿಟಿವ್ ಆಗ್ತಾ ಇರೋದ್ರಿಂದ ಎಲ್ಲಾ ಸ್ಟಾಕ್ಗಳು ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಎಷ್ಟೋ ಜನ ಪೋರ್ಟ್ಫೋಲಿಯೋ ಇಟ್ಕೊಂಡಿರ್ತಾರೆ, ಅದು ಕಾಯ್ಕೊಂಡಿರ್ತಾರೆ. ಈ ಒಂದು 1 or 2 ಡೇಸ್ಗೆ ಅಂತಾನೆ ಕಾಯ್ಬೇಡಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಅದು ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ನಿಫ್ಟಿನ ನಾವು ಯಾವ ತರ ನೋಡ್ಬೇಕಾದ್ರೆ, ನಿಫ್ಟಿ ಅನದರ್ 1 or 2 days ಇಟ್ಸ್ ಇನ್ ಪಾಸಿಟಿವ್, ದೆನ್ ನಾವು ಹೇಳ್ಬೋದು ಅದು ರ್ಯಾಲಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು FIS ಅಂಡ್ DIS ನಿಮ್ಗೆ ಗೊತ್ತು. FIS ಫ್ರಮ್ ಲಾಸ್ಟ್ 10 days ಇಂದನು ಒಂಥರ ಬೈ ಕನ್ವರ್ಟ್ ಆಗಿದ್ದಾರೆ. ಸೊ ಶಾರ್ಟ್ ಕವರಿಂಗ್ ಅಷ್ಟೇ ಕಡಿಮೆ ಮಾಡ್ಕೊಂತ ಬಂದಿದ್ದಾರೆ. 94 ಇಂದ ಆಲ್ಮೋಸ್ಟ್ 80 ಇಳಿಸಿದ್ದಾರೆ. ಸೊ ಅವ್ರಿಗೆ ಏನಾದ್ರು ಮೊದಲೇ ಇದ್ರ ಬಗ್ಗೆ ಹಿಂಟ್ ಇತ್ತಾ ಅಂತ ಹೇಳ್ಬಿಟ್ಟು ಸೊ ಇದೇ ಹೇಳೋದು ನೋಡಿ. ಯಾವಾಗ FIS ಬೈ ಕನ್ವರ್ಟ್ ಆದ್ರೂ ರ್ಯಾಲಿನೂ ಸ್ಟಾರ್ಟ್ ಆಯ್ತು, ರೆಸಿಸ್ಟೆನ್ಸ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು. ಸೊ ಈಗ ಆಲ್ ಟೈಮ್ ಹತ್ರ ಮುನ್ನುಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲಾರ ಪೋರ್ಟ್ಫೋಲಿಯೋ ವೇಟ್ ಮಾಡಿದ್ರೆ ಪಾಸಿಟಿವ್ ಬಂದೇ ಬರುತ್ತೆ ಈ ರ್ಯಾಲಿಯಲ್ಲಿ ಅಂತಾನು ಹೇಳ್ಬೋದು. ಇನ್ನು ನಿಫ್ಟಿ ನಾಳೆ ನೋಡೋದಾದ್ರೆ, ನಾಳೆ ಬೆಳಿಗ್ಗೆ ಗ್ಯಾರಂಟಿ ಅದು 26,000 ಎಬೋನೆ ಓಪನ್ ಆಗುತ್ತೆ. ಸೊ ಆಲ್ ಟೈಮ್ ಇರೋದು 26,250. ಅದು ಈ ಸರಿ ಟಚ್ ಮಾಡುತ್ತೆ ಅನದರ್ 1 or 2 days ಅಲ್ಲಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಏನ್ ಹೇಳುತ್ತೆ? ಇದೆಲ್ಲ ಹೇಳೋದೇನಂದ್ರೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇರೋದ್ರಿಂದ, ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ಆ ಸ್ಟೇಟ್ಮೆಂಟ್ ಬರ್ತಾ ಇರ್ಬೋದು. ಯಾವುದೇ ತರವಾದಂತ ಒಂದು ಕ್ಲಾರಿಟಿ ಅನೌನ್ಸ್ಮೆಂಟ್ ಅಂತೂ ಬಂದಿಲ್ಲ. ಸೊ ಅದೆಲ್ಲ ಬಂದ್ರೆ ಇನ್ನು ಫರ್ದರ್ ಮೂವ್ ಏನಿದೆ, ಶಾರ್ಟ್ ಕವರಿಂಗ್ ಏನಿದೆ, ಆ ಶಾರ್ಟ್ ಕವರಿಂಗ್ ಮಾಡುವಾಗ FIS ಫರ್ದರ್ ಮೂವ್ ಪ್ಯಾರಲಲ್ ಮೂವ್ ಆಗುತ್ತೆ ಅಪ್ ಸೈಡ್. ಅದ್ರ ಜೊತೆಗೆ ಅವ್ರ ಬೈಯಿಂಗ್ ಆಕ್ಟಿವಿಟಿ ಇದ್ದಾಗ ಈಸಿಗೆ 10-15% ಅಂತೂ ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನು ಹೇಳ್ಬೋದು. ಓಕೆ, ಟ್ರಂಪ್ ಇದೇ ತರ ಇರ್ತಾರ ಅನ್ನೋದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಟ್ರಂಪ್ ಏನಾದ್ರು ಇದೇ ತರ ಇದ್ರೆ ಮಾತ್ರ ಮೂವ್ ಆಗುತ್ತೆ, ಇಲ್ಲಾಂದ್ರೆ ಫರ್ದರ್ ಡೆವಲಪ್ಮೆಂಟ್ ಬೇರೆ ತರ ಇರುತ್ತೆ. ಆದ್ರೆ ಟ್ರಂಪ್ ಮಾರ್ಕೆಟ್ ಬಿಗ್ ಫಾಲ್ ಅಂತೂ ಇಲ್ಲ, ಸ್ಟೇ ಆಗುತ್ತೆ ಅಂತ ಮಾತ್ರ ಹೇಳ್ಬೋದು. ಗೋಲ್ಡ್ ಅಷ್ಟೇ, ಸೆಂಟ್ರಲ್ ಬ್ಯಾಂಕ್ ಕ್ಲಾರಿಟಿ ಬರೋವರೆಗೂ ಬಿಗ್ ಫಾಲ್ ಆಗುತ್ತಾ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆಸ್ ಪರ್ ನಾವು ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ, ಒಂದು ಫಾಲಿಂಗ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಈ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಸೊ ಮರಿದೆ ಲೈಕ್ ಮಾಡಿ. ಸೊ ನಮ್ಗೆ ಎನ್ಕರೇಜ್ಮೆಂಟ್ ಮಾಡ್ದಂಗಿರುತ್ತೆ. ಜೈ ಹಿಂದ್, ಜೈ ಭಾರತ್.